ಸರ್, ಈ ತೆಂಗಿನ ಮರ ಒಂದು ನೋಡೋಣ. ನೋಡಿ, ಹಳೆಯದು ಹಿಂಗಾರ ಇದಿದೆ ತೆಂಗಿನ ಮರಕ್ಕೆ ಕಾಯಿ ಕೊಟ್ಟಿರೋದು. ಫುಲ್ ಒಣಗಿದೆ, ಮತ್ತು ಕೆಳಗಿಂದೆಲ್ಲ ಒಣಗಿದೆ. ನೋಡಿ, ಮೇಲೆ ಬಂದಿರೋದು ಕಾಯಿ ಹೆಂಗೆ ಕಟ್ಟಿದೆ ಅಂತೇಳಿ. ನಿಮ್ಮ ಪ್ರಕಾರ ಹೆಂಗಿದೆ ಸರ್ ಕಾಯಿ ಕಟ್ಟಿರೋದು? ತುಂಬ ಅದ್ಭುತ ಅಂದರೆ ಭಾರಿ ಅದ್ಭುತ. ಆ ಕಡೆದೆಲ್ಲ ನೋಡಿದೆ, ಎಲ್ಲದು ಹಿಂಗಾರ ದೊಡ್ಡ ದೊಡ್ಡದಿದೆ. ನೋಡಿ, ಆ ಹೊರಗೆ ಕೊಟ್ಟಿರೋ ಹಿಂಗಾರ ಅಂತ ಏನು ಕೇಳ್ತೀವಿ, ಹೂವು ತೆಂಗಿನ ಹೂವಿಂದ ಹಿಂಗಾರ ಹೈಟಾಗಿರೋದು ಫುಲ್ಲು ಕಾಯಿ ಕಚ್ಚಿದೆ. ಇದೆಲ್ಲ ಎಲ್ಲಿಂದ ಬಂದಿದೆ? ಎಲ್ಲ ನೀವು ಕೊಟ್ಟಿರೋದೆ. ಏನೇನೆಲ್ಲ ಕೊಟ್ಟಿದ್ದೀರಿ ಅದನ್ನು ಇದು ಕೆಲಸ ಮಾಡಿಸುತ್ತೆ. ಮೇಲಿನ ಎಲೆಗಳಂತೂ ಭಾರಿ ಚೆನ್ನಾಗಿ ಬಂದಿರುತ್ತೆ. ಮೇಲಿನ ಎಲೆ, ಕೆಳಗಿನದಕ್ಕೂ ಮೇಲಿದೆ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ರುದ್ರೇಶ್. ಇದು ಯಾವ ಊರು? ಹೊಸ ದೇವರನಹಳ್ಳಿ, ಕಾಮರ್ಗಟ್ಟೆ ನಡುವೆ. ಓಕೆ. ಇದು ಎಷ್ಟು ವರ್ಷದ ಗಿಡ ಸರ್ ಇವೆಲ್ಲ? ಇದು 10 ವರ್ಷ. 10 ವರ್ಷ. ಎಷ್ಟು ಗಿಡ ಇದೆ? 850 ಗಿಡ ಇದೆ. 800 ಟೋಟಲ್ 850? ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಸರ್ ನಿಮ್ಮ ಪ್ರಕಾರ? ಇದು ಒಂದು ಸ್ವಲ್ಪ ಇದು ಯಾವುದು ಗೊನೆ ಮುಟ್ರಿಗೆ ರೋಗದ ಹಿಂಗಾರ. ರೋಗದ ಹಿಂಗಾರ. ಆಮೇಲೆ ಎಲ್ಲ ಇದು ಏನೋ ಬಾಗುತ್ತೆ ಗಿಡಗಳು. ನಿಮ್ಮ ಪ್ರಕಾರ ಎಷ್ಟು ಗಿಡ ಬಾಗ್ತಾ ಇದೆ? ಒಂದು ಹೆಚ್ಚು ಕಡಿಮೆ 100 ಗಿಡ. 100 ಗಿಡ ಅಂತ ಬಾಗ್ತಾ ಇದೆ. 100 ಗಿಡ ಅಂತ ಬಾಗ್ತಾ ಇದೆ. ಮತ್ತೆ 100 ಗಿಡ ಇಳುವರಿ ಇಲ್ಲ ಅಂದ್ರೆ ಇಳುವರಿ ಸಿಗುತ್ತಾ? ಸಿಗಲ್ಲ. ಮತ್ತೆ ಎಲೆ ಸಣ್ಣಕ್ಕಾಗಿರೋದು? ಎಲ್ಲ ಸಣ್ಣಕ್ಕಾಗಿದೆ. ಚೆಲುವನೆ ತುಂಬ ಬರ್ತೈತೆ. ಟೈಟ್ ಗೊನೆ ಯಾವುದೂ ಇಲ್ಲ. ಹೌದು. ಕಾಯಿದೆ ಅಂದ್ರೆ ಕಾಯೆಲ್ಲ ಉದುರ್ತಾ ಇರೋದು. ಕಾಯೆಲ್ಲ ಉದುರ್ತೈತೆ. ಗೊನೆ ಇದೆ, ಕಾಯಿಗಳು ಜಾಸ್ತಿ ಕಾಣ್ತಾ ಇಲ್ಲ. ಹಂಗಿದೆ. ಈಗ ಕೆಲವು ಗಿಡ ನೋಡೋಣ. ಕೆಲವು ಗಿಡ ನೀವು ಹೇಳಿದಂಥ ಗಿಡಗಳು ನೋಡೋಣ. ನೋಡಿ, ಉದಾಹರಣೆಗೆ ಈ ಸೈಡಲ್ಲಿ ಭಾರಿ ಚೆನ್ನಾಗಿರ್ಬೇಕು. ನೋಡಿ, ಈ ಗಿಡಗಳು ಇದೆ, ಎಲೆ ಇದೆ ಸಣ್ಣ ಎಲೆ, ಇಷ್ಟು ದೊಡ್ಡ ಮರಕ್ಕೆ. ನೋಡಿ, ಎಲೆಗಳೆಲ್ಲ ಡ್ರಾಪು. ನೋಡಿ, ಇದೊಂದು ಗಿಡ ಇದೆ ಹಿಂಗಾರ, ರೋಗದ ಹಿಂಗಾರ. ನೋಡಿ, ಈ ಥರ ರೋಗ ಇದ್ದರೆ ಕಾಯಲ್ಲಿ ಬರುತ್ತೆ. ಮತ್ತು ಚೆಲ್ಲ ಗೊನೆ ಅಂದರೆ ನೋಡಿ, ಇಲ್ಲಿ ನೋಡುವಾಗ ಗೊನೆ ಇದೆ, ಆದರೆ ಕಾಯಿಗಳೇ ಕಾಣಲ್ಲ. ಅಂದರೆ ಈ ಏಜಿಗೆ ಕಾಯಿಗಳು ಚೆನ್ನಾಗಿರಬೇಕು. ಕಾಯಿಗಳು ತುಂಬಾ ನೋಡಿ, ಅದರಲ್ಲೂ ಅಷ್ಟೇ. ನೋಡಿ, ಗೊನೆ ಇದೆ, ಅದರೊಳಗೆ ಕಾಯಿನೇ ಕಾಣಲ್ಲ. ಹಿಂಗಾರ ಎಲ್ಲ ಒಣಗುತ್ತೆ. ನೋಡಿ, ಇದ್ರೊಳಗೆ ಅಷ್ಟೇ. ಫಸ್ಟ್ ಹಿಂಗಾರ ಎಲ್ಲ ಒಣಗುತ್ತೆ. ಫಸ್ಟ್ ಹಿಂಗಾರ ಎಲ್ಲ ಒಣಗ್ತಾ ಇದೆ. ಇದರಲ್ಲಿ ಕಾಯಿನೇ ಕಾಣಲ್ಲ. ನೋಡಿ, ಇದು ರೋಗ, ಹಿಂಗಾರನೇ ರೋಗ, ಟೋಟಲ್ ರೋಗ. ಅದರೊಳಗೆ ಇಲ್ಲಿ ಕಾಯಿನೇ ಕಾಣಲ್ಲ. ನೋಡಿ, ಮರ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಮೇಲೆ ನೋಡುವಾಗ ಗೊನೆ, ಸಣ್ಣ ಗೊನೆ ಮತ್ತು ಒಣಗಿದೆ ಅದು ಅಷ್ಟರಲ್ಲಿ. ಇದೊಂದು ಇದು ಬಾಗಿದೆ, ತುಂಬ ಇದು ಬಾಗಿದೆ. ನೋಡಿ, ಈ ಥರ ಸೊಟ್ಟ ಆಗಿರೋದು. ನಿಮ್ಮ ಪ್ರಕಾರ ಸೊಟ್ಟ ಆಗಿರೋ ಮರ ಎಷ್ಟಿದೆ ಅಂದರೆ? 100 ಗಿಡ ಇದೆ. ಒಂದು 100 ಗಿಡ ಇದೆ. ಎಲ್ಲಿ ನೋಡಿದ್ರು ಅಲ್ಲಲ್ಲೇ ಕಾಣ್ತಾ ಇದೆ ಈ ಥರದ್ದು. ಈ ನೀವು ನಮ್ಮ ಜೊತೆಯಲ್ಲಿ ಸೊಟ್ಟದ ಗಿಡಕ್ಕೆ ಒಂದು 6 ತಿಂಗಳು ಬೇಕು. ರೋಗದ ಹಿಂಗಾರ, ಎಲೆ ಡ್ರಾಪ್ ಆಗಿರೋದು, ಇಂಥದಕ್ಕೆಲ್ಲ ಒಂದು 3 ತಿಂಗಳು ಬೇಕು. ನಮ್ಮ ಜೊತೆ ನೀವು ಇದ್ರೆ ಒಂದು 3 ತಿಂಗಳು, 6 ತಿಂಗಳ ಸೊಟ್ಟ ಇದಕ್ಕೆ. ಇದು ನೆಕ್ಸ್ಟ್ ಇವೆಲ್ಲ 100% ಚೇಂಜ್ ಆಗುತ್ತೆ. ನಾನು ಪ್ರತಿ ತಿಂಗಳು ವಿಸಿಟಿಗೆ ಬರ್ತೀನಿ. ನೀವು ಸರಿ ಅಂದರೆ ನಮ್ಮ ಜೊತೆ ಇದ್ರೆ ನಾವು ನಿಮ್ಮ ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸರಿ, ಮಾಡ್ಬೋದು ಪ್ರತಿ ತಿಂಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಈ ಗಿಡಗಳ ಲಕ್ಷಣ ಹಿಂಗಿರಲ್ಲ, ಟೋಟಲಿ ಚೇಂಜ್ ಆಗುತ್ತೆ. ನೋಡಿ, ಅಲ್ಲಿ ಮರ ಇದೆ, ಚೆನ್ನಾಗಿದೆ ಮರ ಮಾತ್ರ. ಅದು ಒಳ್ಳೆ ಅಲ್ಟಿಮೇಟ್ ಮರ. ನೋಡಿ, ಹಿಂಗಾರ ಇರೋದು 2.5 ಇಂಚ್ ಹಿಂಗಾರ ಬಂದಿದೆ. ಅದ್ರಲ್ಲಿ ನೀವು ಕಾಯಿ ತಗೊಂಡೇ ಇಲ್ಲ ಅಲ್ವಾ? ಇಲ್ಲ. ನೋಡಿ, ಇಂಥದ್ರಲ್ಲಿ ನೆಕ್ಸ್ಟ್ ಹಿಂಗಾರ ಬಂದು ನಿಂತ್ಕೊಂಡು ದೊಡ್ಡ ಹಿಂಗಾರ ಬಂದ್ರೆ ಏನು ಅನ್ಸುತ್ತೆ? ಚೆನ್ನಾಗಿ ಶೆಲ್ಲು ಗೊನೆ ಅಂತ ಹೇಳ್ದಂಗೆ ನೋಡಿ, ಇದು ಬಾಗಿದೆ. ಬಾಗ್ತಾ ಇದೆ. ನೋಡಿ, ಅಷ್ಟು ದೊಡ್ಡ ಮರದಲ್ಲಿ ಹಿಂಗಾರ. ನೋಡಿ, ಇದು ರೋಗದ ಹಿಂಗಾರ. ಮುಟ್ರಿಗೆ ಯಾವ ಹಿಂಗಾರಗಳು ಇದು ಕಾಣ್ತಾನೆ ಇಲ್ಲ, ಯಾವುದು ಅತಿ ಕಡಿಮೆ. ನೋಡಿ, ಇದ್ರೊಳಗೆ ಚೆಲ್ಲು ಗೊನೆ ಅಂದ್ರಲ್ಲ, ನೋಡಿ ಇದ್ರೊಳಗೆ ಇದಿದೆ, ಕಾಯಿಗಳೇ ಕಾಣಲ್ಲ. ನೋಡಿ, ಗೊನೆ 2 ಗೊನೆ ಇದೆ, ಕಾಯಿ ಕಾಣಲ್ಲ. ಆಮೇಲೆ ಇದು ಯಾವುದು ರೋಗ ಬರ್ತೈತಲ್ಲ, ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗಗಳು ಸ್ಟಾರ್ಟ್ ಆಗಿದೆ. ನೋಡಿ, ಉದಾಹರಣೆಗೆ ಎಲೆ ನೋಡ್ಬೋದು. ನೋಡಿ, ತುದಿ ಎಲೆಗಳು, ಈ ಎಲೆ ಚುಕ್ಕಿ ರೋಗ ಸ್ಟಾರ್ಟ್ ಆಗಿದೆ. ಇದೆಲ್ಲ ಆ ಕಡೆ ಸಿಕ್ಕಾಪಟ್ಟೆ ಇರೋದು. ಎಲೆ ಚುಕ್ಕಿ ರೋಗ ಅಂದರೆ ಬಂದರೆ ಸಮಸ್ಯೆ. ನೋಡಿ, ಇದು ರೋಗದ ಈ ಹಿಂಗಾರ ಇದೆ ಅಂದರೆ ಗಿಡ್ಡ ಹಿಂಗಾರ ಇದೆ. ಅದರಲ್ಲಿ ಏನಿಲ್ಲ, ಎಲ್ಲ ಒಣಗಿದೆ, ಕಾಯಿಗಳೇ ಕಾಣಲ್ಲ. ಈ ಥರ ಇದಕ್ಕೆಲ್ಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಅದನ್ನು ಸ್ವಲ್ಪ ಸರಿ ಮಾಡಿದ್ರೆ ರೆಡಿ ಆಗುತ್ತೆ. ನೋಡಿ, ಇದು ನೋಡಿ ಸರಿಯಾಗಿದೆ, ಚೆನ್ನಾಗೇ ಇದೆ. ಟೋಟ್ಲು ಒಣಗೋಯ್ತದು, ಕೆಳಗಿಂದ ಒಣಗೋಗಿದೆ, ಮತ್ತು ಕಾಯಿಗಳೇ ಇಲ್ಲ. ಮೇಲ್ರಲ್ಲೂ ಕಾಯಿನೇ ಕಾಣಲ್ಲ. ನೋಡಿ, ಕಾಯಿ ಅಂದರೆ ಇದು. ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಈ ಥರ ಕಾಣಬೇಕು. ಕಾಯಿ ಈ ಥರ ಕಂಡ್ರೆ ಇದು ಕಾಯಿ ಹಿಂಗಿದೆ. ನೆಕ್ಸ್ಟ್ ನೋಡೋಣ. ಗೊನೆ ತುಂಬ ದೊಡ್ಡದು.
ಒಣಗಿದೆ ಮತ್ತು ಕಾಯಿಗಳೆಲ್ಲ ಒಂದು 30-40 ಕಾಯಿ ಹಿಡ್ದಿದೆ ಎಲ್ಲ. ಮತ್ತು ರೋಗದ ಹಿಂಗಾರ ಇದು ನೋಡ್ರಿ. ನೋಡಿ, ಇದು ಕೂಡ ಅಷ್ಟೇ ಗೊನೆ ಬಂದಿದೆ, ಫುಲ್ಲು ಒಣಗಿದೆ, ಗೊನೆ ಒಳಗೆ ಒಣಗೋಗ್ಬಿಡ್ತು. ಪಕ್ಕದ್ದು ಅಷ್ಟೇ, ಆ ಕಡೆ ಪಕ್ಕದ್ದು ರೋಗ ನೋಡಿ. ಇದು ದುಂಡಾಗಿ ಮುದುಡ್ಕೊಂಡು ರೋಗದ್ದೇ ಆಗೋಗಿದೆ, ಕಾಯಿಗಳು ನೋಡೋಕ್ಕಾಗಲ್ಲ. ಅಂದರೆ ಈ ಏಜಲ್ಲಿ ಹಿಂಗಿರಂಗಿಲ್ಲ, ಎಲ್ಲ ಚುಕ್ಕಿ ರೋಗ ಕಾಣುತ್ತೆ. ಇದು ದುಂಡು ಮುಟ್ರಕ್ಕೆ ಗಿಡ ದುಂಡಗಾಗ್ತಾ ಇರೋದು, ಅದರಲ್ಲಂತ ಇಳುವರಿ ಎಲ್ಲ ನೋಡೋಕೆ ಬರಲ್ಲ, ದುಂಡಗಾಗ್ತಾ ಇರೋದು. ಮತ್ತು ಎಲೆಗಳಲ್ಲಿ ಈ ಎಲೆ ಚುಕ್ಕಿ ರೋಗದ ಸಿಂಪ್ಟಮ್ಸ್ ಹಂಗೆ ಕಾಣ್ತಾ ಇದೆ ನೋಡಿ. ಇದರಲ್ಲಿರೋ ಹಿಂಗಾರ ರೋಗ, ಸಣ್ಣ ಹಿಂಗಾರ ಸರ್. 600 ಗಿಡಕ್ಕೆ ಇಂಥ ರೇಂಜಲ್ಲಿ ಒಂದು 70-75 ಕ್ವಿಂಟಲ್ ತೆಗಿಬೇಕು, 75-100 ಕ್ವಿಂಟಲ್ ತೆಗಿಬೇಕು. ಅಂದರೆ ಹಿಂಗಾಗ್ತಿದ್ರೆ ಡ್ರಾಪ್ ಆಗುತ್ತೆ ಇದು. ಹೌದು, ಇದು 100% ಇದು ಇಳುವರಿ ಡ್ರಾಪ್ ಆಗುತ್ತೆ. ಈಗ ಇರೋ ಗಿಡಗಳನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ 75 ಕ್ವಿಂಟಲ್ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ಟೋಟಲ್ ರೋಗದ ಹಿಂಗಾರ, ಗಿಡ ಕೂಡ ಆರೋಗ್ಯವಾಗಿಲ್ಲ. ಗಿಡ ನೋಡಿ, ಇದು ಆರಂಭ ತಲೆ ಸೊಟ್ಟ ಆಗ್ತಾ ಇರೋದು, ಅಲ್ಲೇನು ಕಾಯಿ ಇಲ್ಲ, ಮರ ಸೊಟ್ಟ ಆಗ್ತಿದೆ ಹಿಂಗೆ ಲೈನಾಗಿ. ಇದು ಸೊಟ್ಟ, ಅದು ಸೊಟ್ಟಕ್ಕೆ ಹೋಗ್ತಾ ಇದೆ. ಇದು ಸರಿಯಾಗಿ ನೋಡಿದಾಗ ಮಾತ್ರ ನಮಗೆ ಇದು ಗೊತ್ತಾಗೋದು. ನಾವು ಸುಮ್ಮನೆ ಮೇಲೆ ನೋಡೋಕ್ಕೆ ತೋಟ ನೋಡೋದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಷ್ಟೇ, ಇಳುವರಿ ನಮಗೆ ಬೇಕಾಗಿರೋದು. ನೋಡಿ, ಇದು ಮರ ದುಂಡಗಾಗೋಯ್ತು, ಎಲೆ ಹಳದಿ ಕಲರ್ ತಿರುಗ್ತಾ ಇದೆ, ಮತ್ತು ಅದರಲ್ಲಿ ಕಾಯಿಗಳು ಕೂಡ ಅಂಥ ಆರೋಗ್ಯದ ಕಾಯಿ ಕಾಣಲ್ಲ. ಓಕೆ ಸರ್, ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಡಿಯೋನ ಮಾಡೋಣ. ಟೋಟಲ್ ತೋಟ ಚೇಂಜ್ ಆಗೋದು ನೋಡ್ತೀವಿ ನಾವು. ನಾನು ಕರ್ನಾಟಕದ ಎಲ್ಲ ರೈತ ಬಾಂಧವರು ನಮಸ್ಕಾರ. ತುಂಬ ಖುಷಿಯಾಗುವಂಥ ವಿಚಾರ ಇದು. 2ನೇ ವಿಡಿಯೋ ಮಾಡ್ತಾಯಿದ್ದೀವಿ ಈ ಪ್ರಾಡಕ್ಟ್ ಕೊಟ್ಟ ಮೇಲೆ, ನಮ್ಮ ಸ್ವದೇಶಿ ಪ್ರಾಡಕ್ಟ್ ಕೊಟ್ಟ ಮೇಲೆ. ಸರ್ರು ಏನು ಈ ತೋಟದಲ್ಲಿ ಅಭಿವೃದ್ಧಿ ಆಗಿದೆ, ಏನು ಅವ್ರಿಗೆ ಅನಿಸಿದೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಇದು 2ನೇ ವಿಡಿಯೋ ಮಾಡ್ತಾಯಿದ್ದೀವಿ. ನಿಮಗೆ ಇದು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯಿತು ಸರ್? ಒಂದೂವರೆ ತಿಂಗಳಾಯಿತು. ಒಂದೂವರೆ ತಿಂಗಳಲ್ಲಿ ನೀವು ನಿಮ್ಮ ಪ್ರಕಾರ ಏನೆಲ್ಲ ಅಭಿವೃದ್ಧಿ ಅಂತ ಅನಿಸಿದೆ? ಸ್ವಲ್ಪ ಎಲೆ ಚೆನ್ನಾಗಿ ಬಂದಿದೆ, ಮೇಲೆ ಹೈಟಾಗಿ ಚೆನ್ನಾಗಿ ಬಂದಿದೆ. ಹಾಂ, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಏನೋ ಸುಧಾರಿಸ್ಕೋಬೇಕು. ಹಾಂ, ಈ ರೋಗದ ಹಿಂಗಾರಗಳಿರೋ ಕಡೆ ಎಲ್ಲ ರೋಗದ ಹಿಂಗಾರ ಕಡೆ ಒಂದು ಸ್ವಲ್ಪ ಚೆನ್ನಾಗಿದೆ, ಪಕ್ಕದಲ್ಲಿ ಓಪನ್ ಆಗಿದೆ. ಓಪನ್ ಆದಮೇಲೆ ನಮ್ಗೆ ಇಳುವರಿ ಬರಲೇಬೇಕು. ಮತ್ತು ಈ ಸೊಟ್ಟ ಎಲೆಗಳಿದೆ, ಈ ಟ್ವಿಸ್ಟ್ ಆಗಿರೋ ಎಲೆಗಳು, ಅಲ್ಲಿ ಏನು ಅನ್ಸುತ್ತಾ ಇದೆ? ಸ್ವಲ್ಪ ಪರವಾಗಿಲ್ಲ. ಹಾಂ, ಟ್ವಿಸ್ಟ್ ಎಲೆಗಳು ಓಪನ್ ಆಗಿದೆ ಚೆನ್ನಾಗಿ. ನೋಡಿ, ಇಲ್ಲೇ ನೋಡ್ಬೋದು, ತುಂಬ ದೂರ ಬೇಡ. ನೋಡಿ, ಹಳೆಯದು ಎಲೆ ಹೆಂಗಿದೆ, ಈಗ ಹೊಸದು ನೋಡಿ ಬರ್ತಾ ಇರೋ ಕೊಂಬು ಥರ ಬರ್ತಾ ಇದೆ. ಇದು ಗ್ರೀನರಿ ಪೇಂಟ್ ಹೊಡೆದಂಗೆ. ಇಲ್ಲೂ ನೋಡ್ಬೋದು ನೋಡಿ, ಇಲ್ಲೇ ಈ ಸೊಟ್ಟ ಆಗಿದೆ ಎಲೆ, ಇದು ಸೊಟ್ಟ ಸೈಜ್ ಹಿಂಗಿದೆ. ಮೇಲೆ ಬಂದಿರೋ ಸೈಜ್ ಎಷ್ಟು ಹೈಟಾಗಿ, ಯಾವಾಗ ಎಲೆ ದೊಡ್ಡದಾಗತ್ತೆ ಆಟೋಮೆಟಿಕ್ ಇದು ನೋಡಬೇಕು. ನೋಡಿ, ಅದನ್ನು ನೋಡೋಣ. ಇದು ಫಸ್ಟು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೀನಿ. ಹಳೆ ಹಿಂಗಾರ ನೋಡಿ, ಹಳೆ ಹಿಂಗಾರ ಚೆನ್ನಾಗಿ ನೋಡ್ಬೋದು, ಹಿಂಗಿದೆ, ಒಣಗಿದೆ ಮತ್ತು ಗಿಡ್ಡ ಸಣ್ಣದಿದೆ. ಈ ಸಣ್ಣ ಗಿಡಕ್ಕೆ ಈಗಿರೋ ಹಿಂಗಾರ ಅದಕ್ಕಿಂತ ಡಬಲ್ ಏನು ಸೈಜ್ ಇರ್ಬೋದು ಸರ್? ಇದಕ್ಕೆ ಹೋಲಿಸ್ಕೊಂಡ್ರೆ ಈ ಸೈಜು ಒಂದು ಎಷ್ಟು ಪಟ್ಟು ಇರ್ಬೋದು? 2 ಪಟ್ಟು ಇದೆಯಾ ಆರಾಮಾಗಿ? 2 ಪಟ್ಟು ಆರಾಮಾಗಿದೆ. ಇದು ಖುಷಿಯಾಗುವಂಥದ್ದು ಈ ಥರ ರಿಸಲ್ಟು. ನೋಡಿ, ಈ ಎಲೆ ನೋಡಬೇಕು ನೋಡಿ, ಮಾಮೂಲಿ ಎಲೆ ಹೆಂಗಿದೆ ಇದು ನಾರ್ಮಲಾಗಿ. ಈ ಎಲೆ ಸೈಜು, ಈ ಬಂದಿರೋ ಎಲೆ ಸೈಜು ಮತ್ತು ಆರೋಗ್ಯ, ಬರೀ ಸೈಜ್ ಅಲ್ಲ, ಆರೋಗ್ಯ ನೋಡಬೇಕು ಎಷ್ಟು ಚೆನ್ನಾಗಿ. ಇದು ಭಾರಿ ಖುಷಿ ಕೊಡುವಂಥದ್ದು. ಓವರಾಲಾಗಿ 1 ಡೋಸ್ ಹಾಕಿ ನಿಮಗೇನು ಸಮಾಧಾನ ಇದೆ ಸರ್? ಸಮಾಧಾನ ಇದೆ, ಒಟ್ಟು ರೆಡಿ ಆಗುತ್ತೆ. ಯಾಕಂದ್ರೆ ರೋಗದ ಹಿಂಗಾರ ಇರೋದೆಲ್ಲ ಓಪನ್ ಆಗಿಬಿಟ್ರೆ ಇನ್ನು ಅಲ್ಲಿ ಇಳುವರಿ ಬರಲೇಬೇಕು. ಹೌದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನೋಡ್ಬೋದು, ಈ ಎಲೆ ನೋಡ್ಬೋದು ಹೆಂಗಿದೆ ಟ್ವಿಸ್ಟ್ ಅಂತ. ಇದು ನೋಡ್ಬೋದು ಎಲೆಗಳು. ಈಗ ಬಂದಿರೋ ಎಲೆ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಫುಲ್ ಆರೋಗ್ಯವಾಗಿ. ಎಲೆ ಆರೋಗ್ಯವಾದರೆ ನಮಗೆ ಇಳುವರಿ ಬರಲೇಬೇಕು, ಒಳ್ಳೆ ಆರೋಗ್ಯದ ಇಳುವರಿನೇ ಬರುತ್ತೆ. ಇದೊಂದು ಕಾಯಿ ನೋಡ್ಬೇಕು ನಾವು. ಇದರೊಳಗೆ ಹಳೇದ್ರಲ್ಲಿ ಕಾಯಿಗಳು ಗೊನೆ ಇದೆ, ಆದರೆ ಕಾಯಿಗಳು ತುಂಬ ಕಡಿಮೆ, ಕಪ್ ಆಗಿದೆ ತುದಿ. ಈಗ ಬಂದಿರೋ 2 ಗೊನೆಯಲ್ಲಿ ಕಾಯಿ ಮುತ್ತಾಗಿ ಹಿಡ್ದಿರೋದು, ತುಂಬ ಚೆನ್ನಾಗಿ ದೊಡ್ಡದಾಗಿ. ಅಂದರೆ ತಳಿ ಒಳ್ಳೆ ನಂಬರ್ 1 ತಳಿ. ಮತ್ತು ಇದೆಲ್ಲ ಎಲ್ಲಿಂದ ಬಂದಿದೆ ಅಂದರೆ, ಸರ್ ಏನು ಗೊಬ್ಬರ ಕೊಟ್ಟಿದ್ದಾರೆ ಹೋದ ಸಲ, ಆ ಗೊಬ್ಬರ ಈ ಸಲ ವರ್ಕ್ ಆಗಿರೋದು ಪರ್ಫೆಕ್ಟಾಗಿ.
ನೋಡಿ ಈ ಥರ ನಮ್ಗೆ ಕೊಟ್ಟು ಗೊಬ್ಬರ ವೇಸ್ಟ್ ಆಗ್ದಂಗೆ ಈ ಥರ ವರ್ಕ್ ಆದರೆ ನಮಗೆ ಇಳುವರಿ ಬರಲೇಬೇಕು ಅದ್ಭುತವಾಗಿ. ಇಲ್ಲಿ ನೋಡ್ಬೋದು ಎಲೆ ಹೆಂಗಿದೆ ಅಂತ, ಕೆಳಗಿನ ಎಲೆ ಈ ಥರ ಇದೆ, ಸಣ್ಣ ಸಣ್ಣಕ್ಕೆ ಅಷ್ಟು ಆರೋಗ್ಯ ಇಲ್ಲ. ಮೇಲಿನೆಲೆ ಓಪನ್ ಕರೆಕ್ಟಾಗಿ ದೊಡ್ಡದಾಗಿ ಒಳ್ಳೆ ನವಿಲ್ಗರಿ ಥರ ಇದೆ. ಅಂದರೆ ಹಳೆಯ ಗೊಬ್ಬರ ಭೂಮಿಯಲ್ಲಿ ಏನಿದೆಯೋ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಿಸೋಂಥದ್ದು. ಹೌದು ನೋಡಿ ಕೆಳಗಡೆ ಕಾಯಿ ಏನಿದೆ, ಕೆಳಗೆ ಕಾಯಿ ಎಷ್ಟಿರ್ಬೋದು ಸರ್? ಏನಿಲ್ಲ ಅದರಲ್ಲಿ, ಒಂದು 50 ಕಾಯಿ ಇರ್ಬೋದೇನೋ. ನೋಡಿ ಮೇಲೆ ಕಾಯಿ ಹೆಂಗಿದೆ ಅಂತ ನಿಮ್ಮ ಪ್ರಕಾರ ಎಷ್ಟು ಕಾಯಿ ಇರ್ಬೋದು ಸರ್ ಇದು? ಹೆಚ್ಚು ಕಮ್ಮಿ ನಾವು ಕೌಂಟಿಂಗ್ ಮಾಡೋ ತೋಟದಲ್ಲಿ ಕೌಂಟಿಂಗ್ ಮಾಡೋ ಲೆಕ್ಕದಲ್ಲಿ ಒಂದು 450-500 ಕಾಯಿ ಅಂತೂ ಗ್ಯಾರಂಟಿ ಇದೆ. ಒಂದು 350 ಕಾಯಿ ಉಳಿಸ್ಕೊಂಡ್ರು 3 kg ಬರುತ್ತೆ ನಮಗೆ 100%. ಇದೇನೆಂದರೆ ಸ್ಪ್ರೇ ಎಫೆಕ್ಟು, ಸ್ಪ್ರೇ ಮಾಡೋದ್ರಿಂದ ಅದು ಚೆನ್ನಾಗಿ ಕುತ್ಕೊಳುತ್ತೆ ಇರ್ಬೋದು. ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೋಡಿ ಕೆಳಗೆ ಹೆಂಗಿದೆ ಕಾಯಿಗಳು ಹಳೇದು. ಈಗ ಹೊಸದು ಬಂದಿರೋದ್ರಲ್ಲಿ ನಮಗೇನಂದರೆ ಇಳುವರಿ ಬೇಕು, ಕಾಯಿ ಒತ್ತೊತ್ತೊತ್ತೊತ್ತು ಹತ್ತತ್ರ. ಇದನ್ನು ಉಳಿಸ್ಕೊಳ್ಳೋದು ಆಹಾರ ಪೋಷಕಾಂಶ ಸರಿಯಾಗಿ ಕೊಡಬೇಕು, ಕೊಟ್ಟರೆ ಭಾರಿ ಒಳ್ಳೆ ಆಗುತ್ತೆ. ತೆಂಗಿನ ಗಿಡ, ಈ ತೆಂಗಿನ ಗಿಡ ಒಂದು ನೋಡೋಣ ಸರ್, ಇದು ಹೆಂಗಿದೆ ಈ ಕಡೆ ಇರೋದು. ಈ ತೆಂಗಿನ ಗಿಡ ನೋಡೋಣ. ನೋಡಿ ಹಳೆ ಗರಿಗಳು ಹೆಂಗಿದೆ, ಹಳೇದು ಸ್ವಲ್ಪ ದೊಡ್ಡದು ಸಾಧಾರಣವಾಗಿದೆ. ಅದು ಈಗ ಹೊಸದು ಬಂದಿರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ ಅಂದರೆ ಗರಿ ಅಂದರೆ ಎಷ್ಟು ಅಗಲ ಇರಬೇಕು ಅಷ್ಟು ಅಗಲ ಮತ್ತು ಗ್ರೀನಾಗಿ ದೊಡ್ಡದಾಗಿ ಬಂದಿದೆ. ಈ ಥರ ಬಂದಾಗ ಅದು ಏನು ಗೊನೆ ಕೊಡಬೇಕು ಅದು ಅದ್ಭುತವಾಗೇ ಕೊಡುತ್ತೆ ಗೊನೆ. ಮತ್ತು ಅದಲ್ಲದೆ ಇಮ್ಮಿಡಿಯೇಟಾಗಿ ಇನ್ನೊಂದು ಓಪನ್ ಆಗ್ತಾಯಿದೆ. ಅಂದರೆ ತೆಂಗಿನ ಗಿಡ ಅಷ್ಟು ಬೇಗ ಕಾಯಿ ಎಲೆ ಬರೋಲ್ಲ. ಇದು ಯಾಕೆ ಬಂದಿದೆ ಈ ಥರ ಅಂದರೆ ಇದರಲ್ಲಿ ಇದೆ ಬ್ಲ್ಯಾಕೇಜ್ ಇದೆ. ಆ ಬ್ಲ್ಯಾಕೇಜ್ ಆಹಾರ ಎಲ್ಲ ತುಂಬ ಇದೆ, ಇಲ್ಲಿ ಕೊಟ್ಟಿರೋದೇ ಇದೆ. ಅದೆಲ್ಲ ಜಾಸ್ತಿ ಸಿಕ್ಕಿದಾಗ ಬ್ಲ್ಯಾಕೇಜ್ ಓಪನ್ ಆದಾಗ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.